ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚೈತ್ರ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನನ್ನ ಮಗ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಇಟ್ಬಿಟ್ಟು ಬಂದೆ. ನಾನು ಆಚೆ ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ದಾನೆ. ನೆಕ್ಸ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ನಾನು ಬಂದು ಬಿಸಿ ನೀರು ಮಾಡಿಕೊಂಡು ಕುಡಿತಾ ಇದ್ದೀನಿ. ಈ ಥರ ಪೊಸಿಷನಲ್ಲಿ ಕೂತು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ನಮ್ಮ ಜೀರ್ಣಕ್ರಿಯೆಯಲ್ಲಿ ಏನೇ ತೊಂದರೆ ಇದ್ದರೂ ಅದು ಏನು ಸಕ್ರಿಯಗೊಳಿಸ್ತೈತೆ ಮತ್ತು ನಮ್ಮನ್ನು ಆ್ಯಕ್ಟಿವ್ ಆಗಿ ಇಡಿಸುತ್ತೆ. ಆ್ಯಂಡ್ ದೆನ್ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಈ ಥರ ಪೊಸಿಷನಲ್ಲಿ ನಾವು ಕೂತು ನೀರು ಕುಡಿಯೋದ್ರಿಂದ. ನೆಕ್ಸ್ಟ್ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ನಾನು ಸಪೋಟ ಮತ್ತು ಹಾಲನ್ನ ಉಪಯೋಗಿಸ್ಕೊಂಡು ಒಂದು ಜ್ಯೂಸ್ ಅಥವಾ ಸ್ಮೂದಿ ಮಾಡ್ಕೊತಾ ಇದ್ದೀನಿ. ನೋಡಿ, ಸಪೋಟ ತೊಳ್ಕೊಂಡಿದ್ದೀನಿ. ನೆಕ್ಸ್ಟು ಅದರಲ್ಲಿರೋ ಚಿಪ್ಪೆನೆಲ್ಲ ತಗೊತಾ ಇದ್ದೀನಿ. ಈ ಸಪೋಟ ಅಂತಲೇ ಏನಿಲ್ಲ, ಬನಾನಾ ಹಾಕಿ ಬೇಕಾದರೆ ಮಾಡ್ಕೊಬೋದು ಅಥವಾ ಆ್ಯಪಲ್ ಆ್ಯಡ್ ಮಾಡ್ಕೊಬೋದು. ಮತ್ತು ನಿಮ್ಮ ಮನೇಲಿ ಯಾವುದಾದ್ರೂ ಫ್ರೂಟ್ಸ್ ಇದ್ದರೂ ಪರವಾಗಿಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಥರ ಸ್ಮೂದಿ ಮಾಡ್ಕೊಂಡು ಕುಡಿಬೋದು. ನೋಡಿ, ನಾನು ಚಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಚಿಪ್ಪೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಸ್ಮೂದಿಯಲ್ಲಿ ಕಸರೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಚಿಪ್ಪೆನ ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಾದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆ ಬೀಜ ಎಲ್ಲ ತಕ್ಕೊಂಡು ನೀಟಾಗೆ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟಲ್ಲಿ ವೆಯ್ಟ್ ಲಾಸ್ ಮಾಡೋರು ಫ್ರೂಟ್ಸ್ ತಿನ್ನಬಾರ್ದು ಅಂತಾರೆ. ಸಮ್ಟೈಮ್ಸ್ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾನು ಈ ಸ್ಮೂದಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಕಟ್ ಮಾಡ್ಕೊಂಡು ನಾನು ಶುಗರ್ ಆ್ಯಡ್ ಮಾಡ್ಕೊತಾ ಇಲ್ಲ, ಯಾಕೆಂದರೆ ಸಪೋಟದಲ್ಲಿ ತುಂಬಾ ಸ್ವೀಟ್ನೆಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ರುಬ್ಕೊಳ್ಳೋವಾಗ 1-2 ಐಸ್ ಕ್ಯೂಬ್ ಹಾಕಿ ರುಬ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮೇಲೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನ ಗಾರ್ನಿಷಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಕಾಂಬಿನೇಷನ್ಗೆ ಪಪ್ಪಾಯ ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು ಸ್ಮೂದಿ. ನೆಕ್ಸ್ಟು ನೋಡಿ, ನನ್ನ ಮಗ ತೋಟದ ಹತ್ರ ನಡ್ಕೊಂಡು ಹೋಗ್ತಿದ್ದಾನೆ. ಅವ್ನು ಆಚೆ ಓಡಾಡೋದು ಅಂದರೆ ತುಂಬಾ ಖುಷಿ ಅವನಿಗೆ. ಬಿಟ್ಬಿಟ್ರೆ ಸಾಕು, ದಾರಿ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ ಹೋಗ್ತಾನೇ ಇರ್ತಾನೆ. ನೋಡಿ, ಮೇಕೆ ಶೆಡ್ಡು ನಾವು ಮೇಲ್ ಮಾಡಿದ್ವಿ. ಸೊ ಈ ಥರ ಕಂಬಿ ತೆಗೆದು ಅಂದರೆ ಹೊಲದಲ್ಲಿ ನೋಡಿ ಈ ಥರ ಮಾಡ್ಕೊತಾ ಇದ್ದೀವಿ. ಅವಕ್ಕೆ ಮೇಲ್ಗಡೆ ಕೂಡಿದಾಗ ತುಂಬಾ ಅರ್ಚಾಡ್ತಿರ್ತವೆ. ಸೊ ಅದಕ್ಕೆ ಈ ಥರ ಬಿಟ್ಟು ಮೇವು ಹಾಕೋದ್ರಿಂದ ಅವಕ್ಕೆ ಫ್ರೀ ಅನಿಸುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀವಿ. 25 ಅಡಿಗೆ. ನೋಡಿ, ಆಳುಗಳು ಬಂದಿದ್ದರು. ಸೊ ಅವ್ರಿಗೆಲ್ಲ ಟಿಫನ್ ಮಾಡಿ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ ಅವರಿಗೆ. ಪುಳಿಯೋಗರೆ ತಿಂದರು. ಆಫ್ಟರ್ನೂನಿಗೆ ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಳೆ ಸಾಂಬಾರು ಇಲ್ಲಿ ತೋಟದಿಂದ ಹೋದಾದ್ಮೇಲೆ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ ಮೂಲಂಗಿ ಹಾಕಿ. ಸೊ ನೆಕ್ಸ್ಟು ಈವ್ನಿಂಗ್ ಪೂಜೆ ಮಾಡಿಕೊಂಡು, ಸೊ ನನ್ನ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಯಿತು. ಸೊ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.